हाँ, तो आज हम पढ़ने वाले हैं यह आप लोगों के छठा पाठ जो है चेरापूंजी से आया हूँ। चेरापूंजी से आया हूँ, इस पाठ को लिखे हैं प्रदीप पंथ जी, डॉक्टर प्रदीप पंथ। ये जो कवि हैं, ये अपने प्रवास कथन को आपके साथ बांट रहे हैं। वो जब चेरापूंजी गए थे तब वहां पर उन्होंने जो कुछ भी देखा, वहां के प्राकृतिक चीजों को, वहां के जनजीवन को, या वहां के परिस्थितियों को, वहां के पेड़ों को, या कुछ भी हो, जो कुछ भी अपने आंखों से उन्होंने देखा, उन सबको आपके साथ बांट रहे हैं वे इस पाठ के द्वारा। तो प्रदीप पंत जी का जन्म हुआ लखनऊ के हलद्वानी नामक स्थान में। लखनऊ के हलद्वानी, वो लखनऊ उत्तराखंड में इनका ये जो 24 अप्रैल को इनका वहां पर जन्म हुआ, 41 में 1941 में 1941 24 ಏಪ್ರಿಲ್ ಇವರ ಜನ್ಮ ಆಗುತ್ತೆ. ಎಲ್ಲಿ? ಉತ್ತರಾಖಂಡ ರಾಜ್ಯದ ಲಖನೌ. ಲಖನೌ ಉತ್ತರ ಪ್ರದೇಶದಲ್ಲಿದೆ ನಿಜವಾಗಿಯೂ. ಅವರು ಯಾಕೆ ಹಾಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. लखनऊ हलद्वानी ಅನ್ನುವಂತಹ ಊರಿನಲ್ಲಿ. पंत जी के अब तक 6 उपन्यास प्रकाशित हुए हैं. 6 ಉಪನ್ಯಾಸಗಳು ಅಂತಂದ್ರೆ ಏನು ನಮ್ಮ ಕಾದಂಬರಿಗಳಿದ್ದ ಹಾಗೆ ಕನ್ನಡದಲ್ಲಿ. ಉಪನ್ಯಾಸಗಳು 6 ಉಪನ್ಯಾಸಗಳು प्रकाशितಗೊಂಡಿವೆ. पंत जी की कन्नड़ में अनूदित कहानियों का संकलन ನ್ಯಾಯ ಮತ್ತು ಇತರ ಕಥೆಗಳು ಶೀರ್ಷಕ್ ಸೇ ಪ್ರಕಾಶಿತ ಹೈ. ಇವರು ಕನ್ನಡದಲ್ಲಿ ಬರೆದಿರುವಂತಹ ಕಥೆಗಳ ಹೆಸರು ನ್ಯಾಯ ಮತ್ತು ಇತರ ಕಥೆಗಳು ಅನ್ನುವಂತಹ ಒಂದು ಟೈಟಲ್ನಲ್ಲಿ ಪುಸ್ತಕ ಪ್ರಕಾಶಿತಗೊಂಡಿದೆ. पंत जी के देश विदेश के यात्रा संस्मरणों के 4 ಸಂಕಲನ है. ಇವರು ತುಂಬಾ ಪ್ರದೇಶಗಳನ್ನು ಸುತ್ತಿದ್ದಾರೆ, ಪ್ರಪಂಚವನ್ನು ಸುತ್ತಿದ್ದಾರೆ. ಅವುಗಳ 4 ಏನಾಗಿದೆ ಪ್ರಕಾಶನಗೊಂಡಿದೆ. ಸಂಕಲನಗಳು 4 ಸಂಕಲನಗಳು ಪ್ರಕಾಶನಗೊಂಡಿವೆ. पंडित जवाहरलाल नेहरू पर उत्कृष्ट लेखन के लिए पंत जी को जर्नलिस्ट वेलफेयर फाउंडेशन का ಯುರೋಪ್ ಭ್ರಮಣ ಪುರಸ್ಕಾರ ಮಿಲಾ ಹೇ. ನೆಹರು ಅವರ ಮೇಲೆ ಇವರು ಬರೆದಿರುವಂತಹ ಒಂದು ಉತ್ಕೃಷ್ಟವಾದ ಲೇಖನಕ್ಕೆ ಇವರಿಗೆ ಒಂದು ಜರ್ನಲಿಸ್ಟ್ ವೆಲ್ಫೇರ್ ಫೌಂಡೇಶನ್ ಅನ್ನುವಂತಹ ಒಂದು ಸಂಸ್ಥೆ ಏನ್ ಮಾಡುತ್ತೆ, ಯುರೋಪ್ ಭ್ರಮಣ, ಯುರೋಪನ್ನ ಸುತ್ತ ಬರಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡುತ್ತೆ. ಅದೊಂದು ಪುರಸ್ಕಾರ ಅದು ಅವರಿಗೆ, ಫ್ರೀಯಾಗಿ ಯುರೋಪನ್ನ ಸುತ್ತಾಡ್ಕೊಂಡು ಬರ್ಲಿಕ್ಕೆ. ಆಮೇಲೆ ಉತ್ತರ ಪ್ರದೇಶ್ ಹಿಂದಿ ಸಂಸ್ಥಾನಕ ಪ್ರೇಮಚಂದ್ರ ಅನುಶಂಸಾ ಪುರಸ್ಕಾರ ಇವರಿಗೆ ಸಿಕ್ಕಿದೆ, ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾನದ ಮೂಲಕ. ಆಮೇಲೆ ಹಿಂದಿ ಅಕಾಡೆಮಿ ದ್ವಾರ 2 ಬಾರ್ ಸಾಹಿತ್ಯಿಕ ಕೃತಿ ಪುರಸ್ಕಾರ ಪ್ರಾಪ್ತ ಹೈ. 2 ಸಲ ಸಾಹಿತ್ಯಿಕ कृति पुरस्कार ಇವರಿಗೆ ಸಿಕ್ಕಿದೆ. साहित्यकार सम्मान और उत्कृष्ट व्यंग्य लेखन के लिए हिंदी भवन नई दिल्ली का व्यंग्यश्री सम्मान भी प्राप्त हुआ है. ವ್ಯಂಗ್ಯ ಲೇಖನಕ್ಕಾಗಿ ಇವರ ಬರವಣಿಗೆಯಲ್ಲಿ ಅದೊಂದು ಪ್ರಕಾರ ವ್ಯಂಗ್ಯ ಲೇಖನ, ಅದಕ್ಕೆ ಅವರಿಗೆ ವ್ಯಂಗ್ಯಶ್ರೀ ಪುರಸ್ಕಾರ ಕೂಡ ಸಿಕ್ಕಿದೆ. ಪ್ರದೀಪ್ ಪಂತ್ ಜಿ ಅವರ ಹೆಸರು ಪ್ರದೀಪ ಪಂಥ ಅಂತ ಹೆಸರು. ಈ ಪಾಠ ಕೂಡ ನಿಮಗೆ ಒಂದು ಅವರ ಪ್ರವಾಸ ಕಥನವೇ ಆಗಿದೆ. ಅವರು ಚಿರಾಪುಂಜಿಗೆ ಹೋದಾಗ ಅಲ್ಲಿ ಹೇಗಿತ್ತು ಅನ್ನೋದನ್ನ ಅವರು ಈ ಒಂದು ಪಾಠದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ತಮ್ಮದೇ ಮಾತಿನಲ್ಲಿ ನಾನು ಇದನ್ನ ನೋಡಿದೆ, ಹೀಗಿತ್ತು ಹಾಗಿತ್ತು ಅನ್ನೋದನ್ನೆಲ್ಲ ಡಿಫೈನ್ ಮಾಡ್ತಾ ಹೋಗ್ತಾರೆ. ತಾನು ಯಾರ್ಯಾರ ಜೊತೆ ಹೋಗಿದ್ದೆ, ಅಲ್ಲಿಯ ಸನ್ನಿವೇಶಗಳು ಹೇಗಿವೆ ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ತೋ ಚಿರಾಪುಂಜಿ ಅನ್ನುವಂಥದ್ದು ಎಲ್ಲಿ ಬರುತ್ತೆ? ಯಾರಿಗಾದ್ರೂ ಗೊತ್ತಿದೆಯಾ? ಚಿರಾಪುಂಜಿ
ಎಲ್ಲಿದೆ? ಎನಿವನ್ ಮೆಸೇಜ್ ಮಾಡ್ಬೋದು. ಚೆರಾಪುಂಜಿ ಎಲ್ಲಿ ಬರುತ್ತೆ? ಚೆರಾಪುಂಜಿ ಯಾಕಾಗಿ ಪ್ರಸಿದ್ಧ? ಮೆಸೇಜ್ ಮಾಡಿದಾನೆ ಯಾರು? ಪೂರ್ಣಚಂದ್ರ. ಚೆರಾಪುಂಜಿ ಸರ್ ಎಲ್ಲಿ ಬರುತ್ತೆ ಅಂದ? ಮೇಘಾಲಯದಲ್ಲಿ ಬರುತ್ತೆ ಅಂತ ಹೇಳ್ದ. ಏನು ಮೇಘಾಲಯ? ಮೇಘಾಲಯ ಎಲ್ಲಿದೆ? ಭಾರತ ದೇಶದಲ್ಲಿದೆ. ಭಾರತದಲ್ಲಿ ಎಲ್ಲಿದೆ? ಮೇಘಾಲಯದ ಆ ಕಡೆ ಈ ಕಡೆ ರಾಜ್ಯಗಳು ಸಾಮಾನ್ಯ ಯಾವ್ಯಾವುದು? ಎನಿವನ್? ಬೇಗ. ಮೇಘಾಲಯ ರಾಜ್ಯದ ಅಕ್ಕಪಕ್ಕದ ರಾಜ್ಯಗಳು ಅಥವಾ ದೇಶ ಬಂದ್ರೆ ದೇಶಗಳು. ತ್ರಿಪುರಾ, ಅಸ್ಸಾಂ ಇವನೊಬ್ಬನೇನಾ? ಮತ್ತಾರಿಗೂ ಗೊತ್ತಾಗ್ತಾ ಇಲ್ವಾ? ಮೇಘಾಲಯ, ಮಿಜೋರಾಂ ಬಂತ ಅಲ್ಲಿ? ಮಿಜೋರಾಂ ಕೂಡ ಅಲ್ಲೇ ಬರುತ್ತಾ? ಆ ಕಡೆ ಈ ಕಡೆ ರಾಜ್ಯಗಳನ್ನ ನಾನು ಕೇಳ್ತಾ ಇರೋದು. ಓನ್ಲಿ ಅವನೊಬ್ಬನೇನಾ ಉತ್ತರ ಕೊಡುವವನು? ಮತ್ತಾರು ಇಲ್ವಾ ನೋಡಿ? ಮತ್ತಾರು ಇಲ್ವಾ? ಮತ್ತಾರಿಗೂ ಗೊತ್ತಾಗ್ತಾ ಇಲ್ವಾ? ಮೇಘಾಲಯ ಮೇಲ್ಗಡೆ ಏನ್ ಬರುತ್ತೆ? ಮೇಘಾಲಯದ ಭಾರತದಲ್ಲಿ ಮೇಘಾಲಯದ ಮೇಲ್ಭಾಗದಲ್ಲಿ ಏನ್ ಬರುತ್ತೆ? ನೋವನ್? ಮೇಘಾಲಯದ ಮೇಲ್ಭಾಗದಲ್ಲಿ ಯಾರಾದ್ರೂ? ತ್ರಿಪುರಾ ಬಂತ? ಮೇಘಾಲಯದ ಮೇಲ್ಭಾಗದಲ್ಲಿ ತ್ರಿಪುರಾ ಬಂತ? ಓಕೆ. ಈ ಕಡೆ ನಮ್ಮ ಅದರ ಕೆಳಭಾಗದಲ್ಲಿ ಬಾಂಗ್ಲಾದೇಶ್ ಬರುತ್ತೆ. ಮತ್ತು ಈ ಕಡೆ ಹೋದ ಹಾಗೆ ಮತ್ತೆ ಯಾವ್ದು ಬರುತ್ತೆ? ಬಾಂಗ್ಲಾದೇಶ್ ಬಂತು. ಆಮೇಲೆ ಅಸ್ಸಾಂ ಬಂತು ಈ ಕಡೆಗೆ. ಬಾಂಗ್ಲಾದೇಶ್, ಅಸ್ಸಾಂ ಬಂತು. ಅಸ್ಸಾಂ ನಂತರ ಮಿಜೋರಾಂ ಬರುತ್ತೆ ಅಲ್ವಾ? ಸೊ ಮೇಘಾಲಯ ಎಲ್ಲಿ ಬಂತು ಅಂದ್ರೆ ನಮ್ಮ ಭಾರತದ ಈ ನಾವು ಒಂದು ಕೈ ಅಂತ ಭಾವಿಸಿದ್ರೆ ಭಾರತ ಈ ಕಡೆಯ ಪಾರ್ಶ್ವದಲ್ಲಿ ಅದರ ಕಂಕಳಿನ ಭಾಗದಲ್ಲಿದ್ದ ಹಾಗಿದೆ ಮೇಘಾಲಯ. ಮೇಘಾಲಯ ಅತ್ಯಂತ ಪ್ರಸಿದ್ಧವಾಗಿರೋದು ಯಾಕಾಗಿ? ಮಳೆಗಾಗಿ. ವರ್ಷ ಪೂರ್ತಿಯಲ್ಲಿ ನಮ್ಮ ಕಡೆ ಇರುವ ಹಾಗೆ ಋತುವಿನಲ್ಲಿ ಇದಿಲ್ಲ, ವ್ಯತ್ಯಾಸ ಏನು? ಯಾವ ಸಂದರ್ಭದಲ್ಲೂ ಕೂಡ ಮಳೆ ಬರುವುದು. ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಆ ಥರದ ಸನ್ನಿವೇಶಗಳೇ ಇಲ್ಲ. ವರ್ಷ ಪೂರ್ತಿ ಎಷ್ಟೊತ್ತಿಗೂ ಮಳೆ ಆಗ್ಬೋದು. ಬೆಳಗ್ಗೆ ಮಳೆ ಆದರೆ ಮಧ್ಯಾಹ್ನ ಮೇಲೆ ಬೇಸಿಗೆ ಆಗ್ಬೋದು. ಆ ಥರದ ಸನ್ನಿವೇಶ ಅಲ್ಲಿ. ಮಳೆ ಯಾವಾಗಲೂ ಮನೆಯಿಂದ ಹೊರಗೆ ಹೋಗುವಾಗ ಛತ್ರಿ ಹಿಡ್ಕೊಂಡೆ ಹೊರಡಬೇಕು, ಇಲ್ಲ ಅಂದ್ರೆ ಎಷ್ಟೊತ್ತಿ ಮಳೆ ಬರುತ್ತೆ ಗೊತ್ತಾಗೋದಿಲ್ಲ. ಯಾಕೆ ಆ ಥರದಲ್ಲಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಕೋಸ್ಟಲ್ ಏರಿಯಾದಿಂದ, ಬಾಂಗ್ಲಾದೇಶದಿಂದ ಕೋಸ್ಟಲ್ ಏರಿಯಾದಿಂದ ಅತ್ಯಂತ ಎತ್ತರದ ಭಾಗದಲ್ಲಿದೆ ಅದು. ಅಲ್ಲಿ ಈ ಸಮುದ್ರ ಕಡೆಯಿಂದ ಬಂದಂತಹ ಗಾಳಿ ಏನ್ ಮಾಡುತ್ತೆ? ತಡೆದು ನಿಲ್ಲಿಸಿಬಿಡುತ್ತೆ ಅಲ್ಲಿಯ ಪರ್ವತ ಪ್ರದೇಶಗಳು. ಹಾಗಾಗಿ ಅಲ್ಲಿ ವರ್ಷ ಪೂರ್ತಿ ಸಾಮಾನ್ಯವಾಗಿ ಮಳೆ ಆಗ್ತಾನೇ ಇರ್ತದೆ ಮೇಘಾಲಯದಲ್ಲಿ. ಸೊ ಈ ಚೆರಾಪುಂಜಿ ಅನ್ನುವಂಥದ್ದು ಮೇಘಾಲಯದ ಏನು ಒಂದು ಅತ್ಯಂತ ಪ್ರಸಿದ್ಧವಾದಂತಹ ಜಾಗ ಚೆರಾಪುಂಜಿ. ನಮ್ಮ ದೇಶದಲ್ಲಿ ಮುಂಚೆ ಪ್ರಪಂಚದಲ್ಲೇ ಅತ್ಯಧಿಕವಾದ ಮಳೆ ಆಗುವಂತಹ ಜಾಗ ಅಂತ ಹೆಸರು ಕೂಡ ಇದೆ ಇದಕ್ಕೆ. ಅಂದ್ರೆ ಮಳೆ ಪ್ರತಿ ವರ್ಷನೂ ಒಂದೇ ತರದಲ್ಲಿ ಬರೋದಿಲ್ಲ, ಒಂದೊಂದು ವರ್ಷ ಒಂದೊಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಮಳೆಯ ಪ್ರಮಾಣದಲ್ಲಿ. ಇದಕ್ಕೆ ಪ್ರಪಂಚದಲ್ಲೇ ಹೆಚ್ಚಿನ ಮಳೆ ಆಗುವಂತಹ ಜಾಗ ಅನ್ನುವಂತಹ ಪ್ರಸಿದ್ಧಿಯೂ ಕೂಡ ಇದೆ. ಕೆಲವಷ್ಟು ವರ್ಷ ಭಾರತದಲ್ಲೇ ಅತ್ಯಂತ ಹೆಚ್ಚು ಮಳೆ ಆಗುವ ಜಾಗ ಅನ್ನುವಂತಹ ಪ್ರಸಿದ್ಧಿ ಕೂಡ ಪಡ್ಕೊಂಡಿದೆ. ಇದೇ ರೀತಿಯಾಗಿ ಭಾರತದಲ್ಲಿ ಎಷ್ಟೋ ಸಲ ಸೆಕೆಂಡ್ ಒನ್ ಪ್ಲೇಸಿಗೂ ಕೂಡ ಹೋಗಿದೆ ಅದು ಚೆರಾಪುಂಜಿ. ಕರ್ನಾಟಕದ ಈ ಹುಲಿಕಲ್ ಘಾಟ್ ಏನಿದೆ ಆ ಪ್ರದೇಶದಲ್ಲಿ ಈಗೊಂದು 2 ವರ್ಷದ ಹಿಂದೆ ಭಾರತದಲ್ಲೇ ಅತ್ಯಧಿಕ ಮಳೆ ಆದಂತಹ ಜಾಗ ಕರ್ನಾಟಕದಲ್ಲೂ ಕೂಡ ಇದಾಗಿದೆ, ರೆಕಾರ್ಡ್ ಆಗಿದೆ. ಸೊ ಇಲ್ಲಿ ಸಾಮಾನ್ಯವಾಗಿ 463 ಇಂಚು ಮಳೆ ಆಗುತ್ತೆ. 463 ಇಂಚು
ಅಪ್ರಾಕ್ಸಿಮೇಟ್ಲಿ ಮಿಲಿಮೀಟರ್ ಹೇಳಬೇಕು ಅಂದರೆ 11,777 ಮಿಲಿಮೀಟರ್ ಮಳೆ ಎಲ್ಲಾಗುತ್ತೆ, ಚಿರಾಪುಂಜಿಯಲ್ಲಿ ಆಗುತ್ತೆ. ಹಾಗಾಗಿ ಮಳೆಗೆ ಅತ್ಯಧಿಕ ಹೆಸರುವಾಸಿಯಾದಂತಹ ಜಾಗ ಚಿರಾಪುಂಜಿ. ಸೊ ಈ ಪಾಠವನ್ನು ನಿಮಗೆ ಕೊಡಲಿಕ್ಕೆ ನಾನು ಆಶಯ ಹೇಳಿದೆ, ಅಲ್ಲಿಯ ಪ್ರದೇಶಗಳ ಸನ್ನಿವೇಶಗಳ ನಿಮಗೆ ಚಿತ್ರಣ ಸಿಗಬೇಕು, ಅಲ್ಲಿ ಹೇಗಿದೆ ಚಿರಾಪುಂಜಿಯಲ್ಲಿ ಅನ್ನೋದೆಲ್ಲ ಗೊತ್ತಾಗಬೇಕು. ಅಲ್ಲಿಯ ಜನಜೀವನ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಪ್ರಾಕೃತಿಕ ಸಂಪತ್ತು, ಅಲ್ಲಿಯ ಸೌಂದರ್ಯ, ಇದರ ಪ್ರತ್ಯಕ್ಷ ಅನುಭವ ನಿಮಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ತಮ್ಮದೇ ಒಂದು ಆಡು ಮಾತಿನಲ್ಲಿ ಇಡೀ ಪಾಠವನ್ನು ಹೇಳ್ತಾರೆ. ಸುಮ್ಮನೆ ಬರ್ಕೊಂಡು ಹೋಗೋದಿಲ್ಲ, ತನ್ನ ಅನುಭವಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಚಿರಾಪುಂಜಿಯ ಒಂದು ಪರಿಚಯ ಸಿಗಬೇಕು ಅನ್ನೋ ಕಾರಣದಿಂದ ಈ ಪಾಠವನ್ನ ನಿಮಗೆ ನೀಡಿದ್ದಾರೆ. ನೋಡೋಣ ಏನಿದೆ ಪಾಠ ಅಂತ. ಮೇಘಾಲಯ್ ಯಾನಿ ಬಾದಲೋं का घर, ಮೇಘ ಪ್ಲಸ್ ಆಲಯ ಮೇಘಾಲಯ. ಆ ಕಾರಗಳು ಇದ್ದಿರುವಂಥದ್ದು ದೀರ್ಘ ಸಂಧಿ. ಮೇಘ ಪ್ಲಸ್ ಆಲಯ. ಆಲಯ ಅಂತಂದ್ರೆ ಮನೆ, ಮೇಘ ಅಂತಂದ್ರೆ ಮೋಡ. ಮೋಡಗಳ ಮನೆ, ಅದಕ್ಕೆ ಹೆಸರು. ಅದು ಅಲ್ಲಿರುವಂತಹ ಸನ್ನಿವೇಶಕ್ಕೆ ತಕ್ಕನಾದ ಹೆಸರು ನೀಡಿದ್ದಾರೆ ಅದಕ್ಕೆ, ಮೇಘಾಲಯ ಅಂತ. ಮೇಘಾಲಯ ಅಂತಂದ್ರೆ ಮೋಡಗಳ ಒಂದು ಮನೆ. ಅಂದ್ರೆ ಮೋಡ ತುಂಬಾ ಯಾವಾಗ್ಲೂ ದಟ್ಟವಾಗಿ ಹರಡ್ಕೊಂಡೇ ಇರುತ್ತೆ, ಆ ತರಹದ ಜಾಗ ಅಂತ ಹೇಳ್ದ. ಅವ್ರ ಮೇಘಾಲಯ ಕಿ ರಾಜಧಾನಿ ಶಿಲಾಂಗ್. ಶಿಲಾಂಗ್ ಅನ್ನುವಂಥದ್ದು ಮೇಘಾಲಯದ ರಾಜಧಾನಿ, ಕ್ಯಾಪಿಟಲ್. ಸರಿ. ಏಕ್ ಹರಾಭರಾ ಪರ್ವತೀಯ ನಗರ್. ಏಕ್ ಹರಾಭರಾ ಪರ್ವತೀಯ ನಗರ್, ಪರ್ವತೀಯ ಪ್ರದೇಶದಲ್ಲಿರುವಂತಹ ಒಂದು ಹಸಿರಾದಂತಹ ನಗರ ಈ ಶಿಲಾಂಗ್ ಅನ್ನುವಂತಹ ಜಾಗ. ನಮ್ಗೆ ರಾಜಧಾನಿ ಅಂದ ತಕ್ಷಣ ನಮ್ಗೆ ಬೆಂಗಳೂರು ಕಲ್ಪನೆ ಬಂದ್ಬಿಡುತ್ತೆ. ಎಲ್ಲಿ ನೋಡ್ರು ಅಲ್ಲಿ ಕಟ್ಟಡ ಕಟ್ಟಡ ಕಟ್ಟಡ, ಗಾಡಿ ಗಾಡಿ ಗಾಡಿ, ಆ ತರದ ಕಲ್ಪನೆ ಬಂದ್ಬಿಡುತ್ತೆ. ರಾಜಧಾನಿ ಕ್ಯಾಪಿಟಲ್ ಅಂತಂದ್ರೆ ಜನ ಜಾಸ್ತಿ ಸೇರುವಂತಹ ಜಾಗ ಆಗಿರುತ್ತೆ. ಆದ್ರೆ ಇದು ಹಾಗಿಲ್ಲ, ಅಲ್ಲಿ ಜನಸಂಖ್ಯೆಯೂ ಕಡಿಮೆ. ಮೇಘಾಲಯದಲ್ಲಿ ಶಿಲಾಂಗ್ ಅನ್ನುವಂತಹ ಪ್ರದೇಶ ತುಂಬಾ ಎತ್ತರದ ಪ್ರದೇಶ, ಗುಡ್ಡ. ಆ ಗುಡ್ಡದಲ್ಲಿ ಒಂದು ಪರ್ವತೀಯ ಪ್ರದೇಶ, ಅದು ಜೊತೆಗೆ ಹಸಿರಾಗಿರುವಂತಹ ಜಾಗ, ಗಿಡ ಮರಗಳು ತುಂಬಾ ತುಂಬಿಕೊಂಡಿರುವಂತಹ ಜಾಗ. ಜಹಾ हर वक्त बादल उमड़ते घुमड़ते रहते हैं. कहां पर? यहाँ शिलांग में. बादल जहां हर वक्त, जहां ಎಲ್ಲಿ ಅಲ್ಲಿ, ಹರ್ ವಕ್ತ್ ಯಾವಾಗಲೂ, ಬಾದಲ್ ಮೋಡಗಳು ಏನಾಗ್ತಾ ಇರ್ತವೆ, ಉಮಡ್ತೆ ಗುಮಡ್ತೆ ರಹತೆ ಹೇ. ಗುಮಡನ ಅಂತಂದ್ರೆ ಬಂದು ಆವರಿಸ್ಬಿಡೋದು, ಹಾಗೆ ವಾಪಸ್ ಹೋಗೋದು, ಆ ತರದ ಒಂದು ಸನ್ನಿವೇಶಗಳು ಆಗ್ತಾನೆ ಇರ್ತವೆ. ಮೋಡಗಳು ಬಂದು ಇಕ್ಕಟ್ಟಾಗ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಆ ತರದ ಸನ್ನಿವೇಶದಲ್ಲಿ ಆ ಶಿಲಾಂಗ್ ಅನ್ನುವಂತಹ ಜಾಗ ಇದೆ. ಇತನಾ ಬಡಾ ಸ್ವಚ್ಛ ಸುಂದರ್ ಪರ್ವತೀಯ ನಗರ್ ಉತ್ತರ ಭಾರತ್ ಮೇ ಕಹಿ ನಹಿ ಹೇ. ಇಷ್ಟೊಂದು ಸ್ವಚ್ಛವಾಗಿ, ಸುಂದರವಾಗಿ, ದೊಡ್ಡದಾದಂತಹ ಪರ್ವತೀಯ ನಗರ ಇರುವಂತಹ ಪ್ರದೇಶ, ಕ್ಯಾಪಿಟಲ್ ಆಗಿರೋದು ಉತ್ತರ ಭಾರತದಲ್ಲಿ ಎಲ್ಲೂ ಇಲ್ಲ, ಅಷ್ಟು ಸುಂದರವಾಗಿದೆ. ಏಸಾ ಹರಿತಿಮಾ ಭಿ ಶಾಯದ್ ಹಿ ಕಹಿ ದೇಖನೆ ಕೋ ಮಿಲೆ. ಏಸಾ ಈ ರೀತಿಯಾದಂತಹ ಹರಿತಿಮಾ. ಹರಿತಿಮಾ ಅಂತಂದ್ರೆ ಹಸಿರಾಗಿರುವಂತಹ ವಾತಾವರಣ. ಹರಿತಿಮಾ ಅನ್ನೋ ಶಬ್ದ. ಓಕೆ, ಹಸಿರಿಂದ ತುಂಬಿರುವಂತಹ ಹರಿತಿಮಾ. ಭಿ ಶಾಯದ್ ಹಿ ಕಹಿ ದೇಖನೆ ಕೋ ಮಿಲೆ. ಎಲ್ಲೂ ಕೂಡ ನೋಡ್ಲಿಕ್ಕೆ ನಮಗೆ ಸಿಗೋದೇ ಇಲ್ವೇನೋ, ಅಷ್ಟೊಂದು ಸುಂದರವಾದ ಜಾಗ. ಶಿಲಂಗ್ ಸೆ ಚಿರಾಪುಂಜಿ ಕಿ ಓರ್ ಜಾತಾ ಮಾರ್ಗ್ दोनों ओर पहाड़ों और दरख्तों से पटा पड़ा है. ಶಿಲಾಂಗ್ ಅಂತ ಹೇಳಿದ. ಶಿಲಾಂಗ್ ಅಂತಂದ್ರೆ ಈ ಮೇಘಾಲಯದ ರಾಜಧಾನಿ. ಈ ರಾಜಧಾನಿಯ ಪ್ಲೇಸ್ನಿಂದ, ಶಿಲಾಂಗ್ನಿಂದ ಚಿರಾಪುಂಜಿಗೆ ಹೋಗ್ಬೇಕಲ್ವಾ, ದೂರ. ಅವೆರಡರ ದೂರ ಏನಿದೆ, ಅಲ್ಲಿ ಹೋಗುವಾಗ ಹೇಗಿದೆ ಸನ್ನಿವೇಶ ಅಂತ ಹೇಳ್ತಾ ಇದ್ದಾನೆ. ಶಿಲಾಂಗ್ ಸೆ ಚಿರಾಪುಂಜಿ ಕಿ ಓರ್ ಜಾತಾ ಮಾರ್ಗ್, ಆ ಕಡೆಗೆ, ಕಿ ಓರ್ ಆ ದಿಕ್ಕಿನಲ್ಲಿ, ಚಿರಾಪುಂಜಿಯ ದಿಕ್ಕಿನಲ್ಲಿ, ಜಾತಾ ಮಾರ್ಗ್ ಹೋಗ್ತಾ ಇರುವಂತಹ ದಾರಿ ಏನಿದೆ, ದೋನೋ ಓರ್, ಇಲ್ಲಿ ಔರಲ್ಲ ಇದು ನೋಡಿ, ಓರ್ ಅನ್ನೋ ಶಬ್ದ. ಔರ್ ಅಂದ್ರೆ ಮತ್ತು, ಓರ್ ಅಂದ್ರೆ ಕಡೆಗೆ ಅಂತ ಅರ್ಥ. ಆ ಕಡೆಗೆ, ಉಸ್ಕಿ ಓರ್ ದೇಕೋ, ಅವನ ಕಡೆಗೆ ನೋಡು. ಆ ಕಡೆಗೆ ಅಂತ ಅರ್ಥ. ಓರ್ ಒಂದೇ ಗೆರೆ, ಎರಡು ಅವ್ರು ಬರೆದ್ಬಿಟ್ರೆ ಮತ್ತು ಅಂತ ಅರ್ಥ ಆಗ್ಬಿಡುತ್ತೆ.
जाता मार्ग के दोनों ओर ಎರಡೂ ಕಡೆಗೆ ಪಹಾಡೋ और दरख्तों से ಪಟಾ ಪಡಾ ಹೇ. ಅದು ಹೇಗಿದೆ ಆ ಮಾರ್ಗ? ಚಿರಾಪುಂಜಿಯಿಂದ ಶಿಲಾಂಗ್ನಿಂದ ಚಿರಾಪುಂಜಿಗೆ ಹೋಗುವ ಮಾರ್ಗ ಪಹಾಡೋ ಸೆ. ಪಹಾಡ್ ಅಂತಂದ್ರೆ ಬೆಟ್ಟಗಳು, ಗುಡ್ಡಗಳು, ಎರಡೂ ಕಡೆಗೆ ಗುಡ್ಡ ಬೆಟ್ಟಗಳು, ಅದರ ಮಧ್ಯದಲ್ಲಿ ಹೋಗ್ತಾ ಇರುತ್ತೆ ದಾರಿ. ದರಖ್ತೋಸೆ, ದರಖ್ತ್ ಅಂತಂದ್ರೆ ಗಿಡಗಳು, ಗಿಡ ಮರಗಳು. ಹೊಸ ಶಬ್ದ ನಿಮಗೆ ನೋಡಿ. ನಮಗೆ ಬರೀ ಪೇಡ್ ಅನ್ನೋ ಶಬ್ದ ಗೊತ್ತಿತ್ತು, ಮರ ಅಂತಂದ್ರೆ ಹಿಂದಿಯಲ್ಲಿ ಪೇಡ್ ಅಂತ ಹೇಳ್ಬಿಡ್ತಿದ್ವಿ. ಇಲ್ಲಿದೆ ನೋಡಿ ಹೊಸ ಶಬ್ದ, ದರಖ್ತೋಸೆ, ಬಹುವಚನದಲ್ಲಿದೆ. ದರಖ್ತ್ ಅನ್ನೋ ಶಬ್ದ ಮರಗಿಡಗಳಿಂದ ಫಟಾಫಡಾಹೆ, ತುಂಬಿಕೊಂಡಿದೆ. ಪರ್ವತ ಮಾರ್ಗಗಳು ಆ ಕಡೆ ಈ ಕಡೆಗೆ, ಆ ಪರ್ವತಗಳು ಅದರ ಅಲ್ಲಿ ಗಿಡ ಮರಗಳು ತುಂಬಿಕೊಂಡಿರುವಂತಹ ಮಧ್ಯದಲ್ಲಿ ದಾರಿ ಹೋಗುತ್ತೆ. ಶಿಲಾಂಗ್ನಿಂದ ಚಿರಾಪುಂಜಿ ಹೋಗೋ ದಾರಿ. ಯಹ ಊಂಚಾ ನೀಚಾ ಸರ್ಪಾಕಾರ ರಾಸ್ತಾ. ಹೇಗಿದೆ ರಸ್ತೆಗಳು ಅಲ್ಲಿ? ಊಂಚಾ ನೀಚ, ಮೇಲಿಳಿಯುತ್ತೆ ಕೆಳಗಿಳಿಯುತ್ತೆ. ಪರ್ವತೀಯ ಪ್ರದೇಶದಲ್ಲಿ ಯಾವಾಗ್ಲೂ ಹಾಗೆ, ಘಟ್ಟದ ಪ್ರದೇಶದಲ್ಲಿ ರಸ್ತೆಗಳನ್ನು ಹಾಗೆ ಮಾಡೋದೆ. ಸೀದಾ ನೇರವಾಗಿ ಇಳಿಸ್ಲಿಕ್ಕೂ ಬರೋದಿಲ್ಲ, ಹಸ್ಲಿಕ್ಕೂ ಬರೋದಿಲ್ಲ. ಆಮೇಲೆ ಹಾಗೆ ಮಾಡ್ಬಿಟ್ರೆ ಗಾಡಿ ಮೇಲೆ ಹತ್ತೋದೇ ಇಲ್ಲ, ಆ ತರ ಆಗ್ಬಿಡುತ್ತೆ. ಹಾಗಾಗಿ ರಸ್ತೆಗಳು ರೌಂಡ್ ಹೊಡೆದು ಸರ್ಪಾಕಾರವಾಗಿ, ಸರ್ಪ ಹೋಗುವಾಗ ನೋಡಿ ಅದನ್ನು ನೇರವಾಗಿ ಸುಯಿನೇ ಹೋಗೋದಿಲ್ಲ, ಅದು ಏನೋ ಅದರ ತೆವಳಿ ಹೋಗ್ತಾ ಹೋಗುತ್ತೆ ಬಾಲದಿಂದ ಆ ಕಡೆ ಈ ಕಡೆ ರೌಂಡ್ ಶೇಪ್ ಮಾಡ್ಕೊಂಡು. ಹಾಗೆ ಇದೆ ರಸ್ತೆಗಳು ಅಲ್ಲಿ ಕೂಡ. ಊಂಚಾ ನೀಚ, ಮೇಲಿಂದ ಎತ್ತರ ತಗ್ಗುಗಳು ಜಾಸ್ತಿ ಸಿಗುತ್ತೆ, ಆ ಕರ್ವಿಂಗ್ಗಳು ಕೂಡ ತೀರಾ ಜಾಸ್ತಿ ಸಿಗುತ್ತೆ. ಸರ್ಪಾಕಾರ ರಾಸ್ತಾ, ರಾಸ್ತೆ ಕೋ ಪಾರ್ ಕರ್ತೆ ಹುವೆ ದಿಖಾಯಿ ಪಡ್ತೆ ಹೇ ಬಾದಲ್. ರಸ್ತೆ ಏನು ನಾವು ಎತ್ತರದಲ್ಲಿ ಹಿಂಗ್ ಹೋಗ್ತಾ ಇದ್ದೇವೆ, ಎತ್ತರಕ್ಕೆ ಹೋದ್ವಿ ಅಂತಾದ್ರೆ ರಸ್ತೆಯಲ್ಲಿ ಅದರಿಂದ ಮುಂದೆ ಕಾಣೋ ಸೀದಾ ಮೋಡಗಳೇ. ಡೌನ್ ಇದೆ ರಸ್ತೆ ನಿಜ, ಆದ್ರೆ ಎದುರಿಗೆ ಹೋದ್ ಕೂಡ ಏನೋ ಮೋಡ ಕೈಗೆ ಸಿಕ್ಕದಾಗ ಆಗತ್ತೆ. ಆ ತರದ ಸನ್ನಿವೇಶ, ಅಷ್ಟೊಂದು ಮೋಡಗಳು ತೀರಾ ಕೆಳಗೆ ಹೋಗ್ತಾ ಇರ್ತವೆ, ಯಾಕಂದ್ರೆ ಅಷ್ಟು ಎತ್ತರದ ಪರ್ವತೀಯ ಪ್ರದೇಶ. ಸೊ ಏನ್ ಹೇಳ್ತಾ ಇದ್ದೇನೆ, ಊಂಚಾ ನೀಚ ಸರ್ಪಾಕಾರ ರಾಸ್ತಾ, ರಾಸ್ತೆ ಕೋ ಪಾರ್ ಕರ್ತೆ ಹುವೆ ದಿಖಾಯಿ ಪಡ್ತೆ ಹೇ ಬಾದಲ್. ಬಾದಲ್ ಅಂತಂದ್ರೆ ಮೋಡ. ಬಹತಿ ಹೇ ಸುಹಾನಿ ಹವಾ, ಸುಹಾನಿ ಹವಾ, ತಂಪಾದಂತಹ ಮಧುರವಾದಂತಹ ಗಾಳಿ. ಬಹತಿ ಹೇ, ಬಹನ ಅಂದ್ರೆ ಹರಿಯೋದು, ಅಂದ್ರೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ನಮಗೆ ಮುದ ನೀಡುತ್ತೆ, ಸಂತೋಷ ನೀಡುತ್ತೆ. ಔರ್ ಕಭಿ ಕಭಿ ಹೋ ಜಾತಿ ಹೇ ಬೂಂದಾ ಬಾಂದಿ. ಎಷ್ಟೆಷ್ಟೊತ್ತಿಗೋ ಗೊತ್ತೇ ಇಲ್ಲ, ಕಭಿ ಕಭಿ ಯಾವ್ಯಾವಾಗ್ಲೋ ಬೂಂದಾ ಬಾಂದಿ ಹೋ ಜಾತಿ ಹೇ. ಬೂಂದಾ ಬಾಂದಿ ಶಬ್ದ का अर्थ है ವರ್ಷಾ, ರೇನ್, ಮಳೆ. ಎಷ್ಟೆಷ್ಟೊತ್ತಿಗೋ ಮಳೆ ಆಗುತ್ತೆ ಆ ಜಾಗದಲ್ಲಿ. ಇದು ಒಂಥರ ವಿಶೇಷವಾದ ಜಾಗ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ. ಸರಿ, ಲೇಖಕ ಹೊರಟಿದ್ದಾನೆ ಚಿರಾಪುಂಜಿಗೆ. ಯಾರ್ಯಾರಿದ್ರು ಅವನ ಜೊತೆಗೆ ಅನ್ನೋದನ್ನೆಲ್ಲ ಮುಂದಿನ ಪ್ಯಾರಾದಲ್ಲಿ ಹೇಳ್ದ ನೋಡಿ. ಹಮಾರಿ ಜೀಪ್, ನಮ್ಮ ಜೀಪು, ಅವ್ರು ಹೊರಟಿದ್ದಾರೆ ಜೀಪಿನ ಮೇಲೆ. ಹಮಾರಿ ಜೀಪ್ ಶಿಲಾಂಗ್ ಸೇ, ಶಿಲಾಂಗ್ನಿಂದ 53 ಕಿಲೋಮೀಟರ್ ದೂರ್. ಎಷ್ಟು? 53 ಕಿಲೋಮೀಟರ್. 51, 52, 53, 53, 50 ನಂತರ ಅಲ್ವಾ. 53 ಕಿಲೋಮೀಟರ್ ದೂರದಲ್ಲಿರುವಂತಹ ಚೇರಾಪುಂಜಿ ಕಿ ಓರ್ ಬಡ್ ರಹಿ ಹೇ. ಇವರು ಶಿಲಾಂಗ್ನಿಂದ ಹೊರಟಿದ್ದಾರೆ. ಕೇವಲ ಶಿಲಾಂಗ್ನಿಂದ 53 ಕಿಲೋಮೀಟರ್ ಅಂದ್ರೆ ನಾವು ಸಾಮಾನ್ಯ ನಾವು ಶಿರಸಿಯಿಂದ ಕುಮಟಾಕ್ಕೆ ಹೋದ ಹಾಗೆ. ಈ ಕುಮಟಾ ಇನ್ನೂ ಸ್ವಲ್ಪ ದೂರ ಜಾಸ್ತಿ ಇದೆ, ಇರ್ಲಿ, ಅಲ್ಲಿಗಿಂತನೂ ಕಡಿಮೆ ದೂರ, ಅಷ್ಟೇ ದೂರದಲ್ಲಿ ಚಿರಾಪುಂಜಿ ಬರುತ್ತೆ. ಮೇರೆ ಸಾತ್ ರಾಜ್ಯ ಕೆ ಏಕ್ ಅಧಿಕಾರಿ ಶ್ರೀ ಸಂಗಮ ಅವ್ರ ಉನ್ಕೆ ದೋ ದೋಸ್ತ್ ಬೈಠೆ. ಇವರ ಜೊತೆಗೆ ಆ ಮೇಘಾಲಯದ ರಾಜ್ಯದ ಅಧಿಕಾರಿ, ಅದೊಂದು ಆಫೀಸರ್ ಇದ್ದಾನೆ, ಅವನ ಹೆಸರು ಶ್ರೀ ಸಂಗಮ ಅಂತ ಅವನ ಹೆಸರು, ಸಂಗಮ ಅಂತ ಅವನ ಹೆಸರು. ಜೊತೆಗೆ ಅವನ 2 ಜನ ಗೆಳೆಯರು ಕೂತ್ಕೊಂಡಿದ್ದಾರೆ ಜೀಪಿನಲ್ಲಿ. ಮೈ ಜೀಪ್ ಕೆ ಖಿಡಕಿ ಬಂದ್ ಕರ್ತೆ ಹುವೆ ಸಂಗಮ ಸೆ ಪೂಚ್ತಾ ಹೂಂ. ಜೀಪಿನ ಕಿಟಕಿಯನ್ನ ಬಂದ್ ಮಾಡ್ತಾ ಸಂಗಮನ ಹತ್ರ ಪ್ರಶ್ನೆ ಮಾಡಿದೆ ನಾನು. ಏನ್ ಪ್ರಶ್ನೆ ಮಾಡಿದೆ? ಕ್ಯಾ ಸಾಲ್ ಭರ್ ವರ್ಷ ಯಹಾ ವರ್ಷಾ ಹೋತಿ ರಹತಿ ಹೈ. ಏನು ವರ್ಷ ಪೂರ್ತಿ ಇಲ್ಲಿ ಮಳೆ ಆಗ್ತಾ ಇರ್ತದ್ಯಾ ಅಂತ ಪ್ರಶ್ನೆ ಮಾಡಿದೆ. ಆಗ ಉತ್ತರ ಬಂತು ಸಂಗಮನಿಂದ, ಏನಂತ? ಜಿ ಹಾ, ಹೌದು. ಸಂಗಮ ಕಹತೆ ಹೇ, ಸಂಗಮ ಹೇಳ್ತಾರೆ, ಆಪ್ಕೋ ಜಾನ್ಕರ್ ತಾಜೂಬ್ ಹೋಗಾ. ಆಪ್ಕೋ ಜಾನ್ಕರ್ ಕ್ಯಾ ಹೋಗಾ? ತಾಜೂಬ್. ತಾಜೂಬ್ ಅಂದ್ರೆ ಆಶ್ಚರ್ಯ. ನಿಮಗೆ ತಿಳಿದ್ರೆ ಆಶ್ಚರ್ಯ ಆಗ್ಬಹುದು. ಏನು? ಕಿ, ಇಲ್ಲಿ ಬಂದಿದೆ ನೋಡಿ, ಸಣ್ಣ ಕಿ.
ಸಣ್ಣ ಕಿ ಅನ್ನೋದು ತಾಜು ಭೋಗ ಅನ್ನೋ ಶಬ್ದ ಅಲ್ಲಿಗೆ ಒಂದು ವಾಕ್ಯ ಮುಗೀತಿತ್ತು. ಅವನಲ್ಲಿ ವಾಕ್ಯವನ್ನ ಫುಲ್ ಸ್ಟಾಪ್ ಕೊಟ್ಟು ಮುಗಿಸ್ಲಿಲ್ಲ, ಮುಂದುವರಿಸಿದಾನೆ ವಾಕ್ಯವನ್ನ. ಹಾಗಾಗಿ ಅಲ್ಲಿ ಕೀಯನ್ನು ಬಳಸ್ಕೊಂಡಿದ್ದಾನೆ. ताज्जुब होगा कि मेघालय में खपत से ज्यादा पन बिजली का उत्पादन होता है. ಮೇಘಾಲಯದಲ್ಲಿ ಖಪತ್ ಅಂತಂದ್ರೆ ದವಸ ಧಾನ್ಯಗಳ ಬೆಳೆ. ಧಾನ್ಯಗಳು ಈಗ ನಮ್ಗೆ ಕರ್ನಾಟಕದಲ್ಲಿ ಹೇಗೆ ರಾಗಿ, ಜೋಳ, ಭತ್ತ ಇತ್ಯಾದಿಗಳೆಲ್ಲ ಬೆಳೀತಾರೋ ಹಾಗೆ ಮೇಘಾಲಯದಲ್ಲೂ ಕೆಲವೊಂದಷ್ಟನ್ನು ಬೆಳೀತಾರೆ. ಆ ಬೆಳೆಗಳಿಗಿಂತಲೂ ಕೂಡ ಹೆಚ್ಚಾಗಿ ಪನ್ ಬಿಜಿಲಿ ಅಂತಂದ್ರೆ ನೀರಿನಿಂದ ಉತ್ಪಾದನೆಯಾಗುವಂತಹ ವಿದ್ಯುತ್ತು ಅಂತಂದ್ರೆ ಜಲ ವಿದ್ಯುತ್ತು, ಅದರ ಉತ್ಪಾದನೆ ಜಾಸ್ತಿ ಆಗುತ್ತೆ. ಆ ರಾಜ್ಯಕ್ಕೆ ಕೃಷಿಗಿಂತಲೂ ಹೆಚ್ಚಾಗಿ ಜಾಸ್ತಿ ಆದಾಯ ಬರುವಂಥದ್ದು ಯಾವುದರಿಂದ ಬರೋದು? ವಿದ್ಯುತ್ತಿಂದ, ಅದು ಜಲ ವಿದ್ಯುತ್ ಯೋಜನೆಗಳಿಂದ. ಯಾಕೆ ಜಲ ವಿದ್ಯುತ್ ಯೋಜನೆಗಳಿಂದ ಜಾಸ್ತಿ ಸಿಗುತ್ತೆ? ಎಕ್ಸಾಕ್ಟ್ಲಿ, ಮಳೆ ಅತ್ಯಧಿಕವಾಗಿ ಆಗುತ್ತೆ, ನೀರಿನ ಪ್ರಮಾಣ ಕಡಿಮೆ ಆಗೋದೇ ಇಲ್ಲ ಯಾವಾಗ್ಲೂ. ನಮ್ಮ ಕಡೆ ಎಲ್ಲ ನೋಡಿ, ಜಲಾಶಯಗಳಲ್ಲಿ ಕರ್ನಾಟಕದಲ್ಲಿ ಮಳೆಗಾಲದಲ್ಲಿ ನೀರನ್ನು ಹಿಡಿದಿಟ್ಕೊಳ್ತಾರೆ, ಆಮೇಲೆ ಬೇಸಿಗೆಯಲ್ಲಿ ಆ ನೀರು ಕಡಿಮೆ ಆಯ್ತು ಹಾಗಾಗಿ ಪವರ್ ಕಟ್ ಶುರು ಮಾಡ್ತೇವೆ, ಅದನ್ನ ಮಾಡ್ತೇವೆ, ಲೋಡ್ ಶೆಡ್ಡಿಂಗ್ ಶುರು ಮಾಡ್ತೇವೆ ಅಂತ ಶುರು ಮಾಡ್ತಾರೆ. ಅಲ್ಲಿ ಆ ರಾಜ್ಯದಲ್ಲಿ ಆ ಸನ್ನಿವೇಶವೇ ಬರೋದಿಲ್ಲ. ನೀರು ಯಾವಾಗ್ಲೂ ಹರಿತಾನೆ ಇರುತ್ತೆ, ಡ್ಯಾಮಿಗೆ ಬಂದು ಸೇರ್ತಾನೆ ಇರುತ್ತೆ, ವಿದ್ಯುತ್ತು ಉತ್ಪಾದನೆ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ಹೇಳ್ದ, ನಿಮಗೆ ಅದನ್ನು ಕೇಳಿ ಆಶ್ಚರ್ಯ ಆಗ್ಬೋದು, ನಮ್ಮ ರಾಜ್ಯದಲ್ಲಿ ನಾವು ಜಲವಿದ್ಯುತ್ ಯೋಜನೆಗಳಿಂದಲೇ ನಾವು ಜಾಸ್ತಿ ಆದಾಯವನ್ನ ಗಳಿಸ್ತೇವೆ. ಹಮ್ ಅತಿರಿಕ್ತ ಬಿಜಿಲಿ ಅನ್ಯ ರಾಜ್ಯೋಂಕೋ ದೇ ದೇತೆ ಹೇ. ನಾವು ನಮಗೆ ಬೇಕಾದಷ್ಟು ವಿದ್ಯುತ್ತನ್ನು ಬಳಸ್ಕೊಂಡು ಅತಿರಿಕ್ತ ಉಳಿದಂತಹ ಏನು ವಿದ್ಯುತ್ ಹೆಚ್ಚಿಗೆ ಆಗುತ್ತೆ ಅವರಿಗೆ, ಅವರು ಬರೀ ಅವ್ರಿಗೆ ಬೇಕಾದಷ್ಟೇ ಮಾಡೋದಿಲ್ಲ, ಇನ್ನೂ ಎಷ್ಟು ಹೆಚ್ಚಿಗೆ ಆಗುತ್ತೆ, ಅದನ್ನ ಅನ್ಯ ರಾಜ್ಯಂಕೋ ಬೇರೆ ಬೇರೆ ರಾಜ್ಯಗಳಿಗೆ ನಾವೇನ್ ಮಾಡ್ತೇವೆ? ಸೇಲ್ ಮಾಡ್ತೇವೆ, ಕೊಡ್ತೇವೆ ಅದನ್ನ. ಏಸಾ ಈ ಸಂಗಮ ಕೇಳ್ತಾ ಇದ್ದಾನೆ, ಅಲ್ಲ ನಮ್ಮ ಪ್ರದೀಪ್ ಅಂತ ಕೇಳ್ತಾ ಇದ್ದಾರೆ, ಏಸಾ ಹಿಂಗೋ ಹೌದೋ? ಮೈ ಸಚಮುಚ್ ಆಶ್ಚರ್ಯ ಸೆ ಪೂಚ್ತಾ ಹೂ. ನಂಗೆ ನಿಜವಾಗಿಯೂ ಆಶ್ಚರ್ಯ ಆಯ್ತು ಅವನು ಇಷ್ಟು ಹೇಳಿದ ಮೇಲೆ. ಸಂಗಮ ಕಹತೆ ಹೇ, ಮುಂದುವರಿಸ್ತಾನೆ ಸಂಗಮ ಏನಂತ? वैसे यदि यहाँ सभी गांव बिजली से जगमगा उठे, ವೇಸೆ ಒಂದು ವೇಳೆ ನೀವು ಅಂದ್ಕೊಳ್ಳಿ, ಒಂದು ವೇಳೆ ನಾವು ಇಲ್ಲಿ ಇಡೀ ಊರನ್ನು, ಇಡೀ ಮೇಘಾಲಯದ ಪ್ರತಿಯೊಂದು ಊರನ್ನು ಕೂಡ ದೀಪಾವಳಿ ಮಾಡ್ಲೇಬೇಕಾದ್ರೆ ಇಡೀ ಎಲ್ಲ ಕಡೆಗೆ ಬಲ್ಬ್ ಹಚ್ಚಿಟ್ಕೊಂಡೇ ಇರಲಿ, ಅಂದ್ರೆ ಅಷ್ಟು ಜಗಮಗಾ ಉಠೆ ಬಿಜ್ಲಿ ಸೆ, ಅಷ್ಟೊಂದು ವಿದ್ಯುತ್ತನ್ನು ಬಳಸಲಿ. ತೋ ಭೀ ಹಾಗೆ ಮಾಡಿದ್ರೂ ಕೂಡ ನಾವು ಅತಿರಿಕ್ತ ಬಿಜ್ಲಿ ಕಾ ಉತ್ಪಾದನೆ ಹೋತಾ रहेगा, ನಾವು ಅಷ್ಟು ಯೂಸ್ ಮಾಡಿಕೊಂಡ್ರೂ ಕೂಡ ನಮ್ಮ ಹತ್ರಕ್ಕೆ ಇನ್ನೂ ಹೆಚ್ಚು ವಿದ್ಯುತ್ ಉಳಿತಾಯ ಆಗತ್ತೆ. ಈಗ ನಿಮ್ಗೆ ಅವಶ್ಯಕತೆಗಿಂತಲೂ ಹೆಚ್ಚು ಬಳಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಹಾಗೆ ಮಾಡಿದ್ರು ನಮ್ಮ ಹತ್ರಕ್ಕೆ ಇನ್ನೂ ಜಾಸ್ತಿ ಕರೆಂಟ್ ಸಿಗತ್ತೆ ಅಂತ ಹೇಳ್ದ ಸಂಗಮ. ಸರಿ, ಇವನಿಗೆ ಆಶ್ಚರ್ಯ ಆಯ್ತು. ಮುಂದೆ ಹೊರಟು ಜೀಪು. ಹಮ್ पहाड़ों को निहारते हुए आगे बढ़ रहे हैं. हम क्या कर रहे हैं? पहाड़ों को निहारते हुए. ಪಹಾಡ್ ಗುಡ್ಡಗಳನ್ನ ನಿಹಾರ್ನ ಅಂತಂದ್ರೆ ಧ್ಯಾನದಿಂದ ನೋಡೋದು, ಧ್ಯಾನ್ಸೆ ದೇಖನ, ನೋಡ್ತಾ ಹೋಗೋದು. ಈ ಗಾಡಿ ಮೇಲೆ ಹೋಗುವಾಗ ಆ ಕಡೆ ಈ ಕಡೆ ಏನಿರುತ್ತೆ ಅಂತ ನೋಡ್ಕೊಂಡು ಹೋಗ್ತೀವಲ್ವಾ, ಅದೇ ರೀತಿಯಾಗಿ ನೋಡ್ತಾ ಆ ಕಡೆ ಈ ಕಡೆ ನೋಡ್ತಾ ಹಮ್ ಆಗೆ ಬಡ್ ರಹೇ ಹೇ, ಮುಂದುವರಿತಾ ಇದ್ದೇವೆ. ಸಡಕ್ಗೆ ಉಸ್ ಪಾರ್, ರಸ್ತೆಯಿಂದ ಆ ಕಡೆಗೆ ಆ ಪಕ್ಕದಲ್ಲಿ ಪಹಾಡಿ ಕುಹರೆ, ಕುಹರ ಅಂತಂದ್ರೆ ಇಬ್ಬನಿ, ಒಂಥರ ಮೋಡದ ಒಂದು ಜಾಸ್ತಿ ಸ್ವಲ್ಪ ತೆಳ್ಳಗಿರುವಂತಹ ಮೋಡ. ಈ ನಾವು ಗುಡ್ಡೆ ಹೊಗೆ ಅಂತ ಕೇಳ್ತೇವೆ ನಾವು. ಈಗ ನಮ್ಮ ಪಶ್ಚಿಮ ಘಟ್ಟದಲ್ಲೂ ನಾವು ಇದನ್ನ ನೋಡ್ಬೋದು ಸಾಮಾನ್ಯವಾಗಿ. ಈಗ ಘಟ್ಟ ಇಳಿಯುವಾಗ ಒಂಥರ ಇಬ್ಬನಿ ಬಂದು ತುಂಬ್ಕೊಂಡ್ಬಿಡುತ್ತೆ ನೋಡಿ, ಅದನ್ನ ಕುಹರೆ ಅಂತ ಹೇಳ್ತಾರೆ. ಪಹಾಡಿ ಕುಹರೆ, ಬೆಟ್ಟದ ಹೊಗೆ ಅಂತ, ಗುಡ್ಡೆ ಹೊಗೆ ಅಂತ ಹೇಳ್ಬೋದು. ಸೆ ಘಿರಿ ಹುಯಿ ಹೇ, ಪರ್ವತಗಳು ಹೇಗಿದ್ದೇವೆ ಅಂತಂದ್ರೆ ಮೋಡಗಳಿಂದ ಆವೃತವಾಗಿರುವಂತಹ ಪರ್ವತಗಳು ನಮ್ಗೆ ದೂರದಲ್ಲೂ ಕಾಣ್ತವೆ. ಸರಿ, ತೀನ್ ಪರ್ವತೀಯ ಅಂಚಲೋ ಮೇ ಬಂಟಾ ಹುವಾ ಹೇ ಮೇಘಾಲಯ. ಈ ಮೇಘಾಲಯ ಅನ್ನುವಂತಹ ರಾಜ್ಯ ಏನಿದೆ,
ತೀನ್ ಪರ್ವತೀಯ, 3 ಪರ್ವತೀಯ ಅಂಚಲ್. ಅಂಚಲ್ ಅಂತಂದ್ರೆ ಒಂದು ಸೆರಗು ಅಂತ ಅರ್ಥ, ಒಂದು 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 ಪೋರ್ಷನ್ ಅಂತ ಅರ್ಥ, ಒಂದು ಪ್ರದೇಶ ಅಂತ ಅರ್ಥ. 3 ಪರ್ವತೀಯ ಪ್ರದೇಶಗಳಿಂದ ಕೂಡಿರುವಂಥದ್ದು ಮೇಘಾಲಯ. 3 ಪರ್ವತಗಳಿದೆ ಮೇನ್ಲಿ ಇಡೀ ಮೇಘಾಲಯಲ್ಲಿ. ದೊಡ್ಡ ದೊಡ್ಡದು ಪರ್ವತ, ಏನು ಹಿಂಗೊಂದು ಸಣ್ಣ ಸಣ್ಣ ಗುಡ್ಡ ಅಲ್ಲ, ದೊಡ್ಡ ದೊಡ್ಡ ಪರ್ವತಗಳು. ಒಂದು ಪಾರ್ಶ್ವದಲ್ಲಿ ಸಾಮಾನ್ಯವಾಗಿ ಜನವಸತಿ ಇದೆ. 3 ಪರ್ವತಗಳು. ಯಾವ್ಯಾವುದು? ಒಂದು ಖಾಸಿ ಪರ್ವತ್, ಒಂದನೇದ್ರ ಹೆಸರು ಖಾಸಿ ಪರ್ವತ್ ಅಂತ. ಎರಡನೇದು ಗಾರೋ ಪರ್ವತ್, ಗಾರೋ ಅನ್ನುವಂತಹ ಪರ್ವತ ಎರಡನೇದು. ಮೂರನೇದು ಜಯಂತಿಯ ಪರ್ವತ್. ಖಾಸೋ पर्वत, गारो पर्वत और जयंतिया पर्वत, इन 3 पर्वतीय अंचलों में बंटा हुआ है मेघालय. 3 पर्वतಗಳು, ದೊಡ್ಡ 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 पर्वतಗಳು. और इन्हीं 3 पर्वतीय अंचलों से बने हैं 5 जिले. ಇದೇ 3 ಪರ್ವತೀಯ ಪ್ರದೇಶಗಳಲ್ಲಿ 5 ಜಿಲ್ಲೆಗಳಾಗಿ ವಿಭಾಗ ಮಾಡಿದ್ದಾರೆ. ಓನ್ಲಿ 5 ಜಿಲ್ಲೆ ಮೇಘಾಲಯದಲ್ಲಿರೋದು, ಜಾಸ್ತಿ ಇಲ್ಲ. ನಾವು ನಮ್ಮ ದೇಶದ, ನಮ್ಮ ರಾಜ್ಯದಲ್ಲಿದ್ದ ಹಾಗೆ 30, 31 ಅಂತಲ್ಲ, ಇಲ್ಲ, 5 ಜಿಲ್ಲೆ ಓನ್ಲಿ. ಅದು 3 ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಸೇರ್ಕೊಂಡಿದೆ ಆ 5 ಜಿಲ್ಲೆಗಳು. ಹರ್ ಅಂಚಲ್ ಕಿ ಅಪನಿ ಅಲಗ್ ಸಂಸ್ಕೃತಿ ಹೇ. ಇದರಲ್ಲಿ ನೋಡಿ ಇನ್ನೂ ವಿಶೇಷ. ಈಗ ನಾವು ದಕ್ಷಿಣ ಕನ್ನಡ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂತ ಬೇರೆ ಮಾಡಿಕೊಂಡು, ಉತ್ತರ ಕರ್ನಾಟಕದ ಸಂಸ್ಕೃತಿ ಭಿನ್ನವಾಗಿರುತ್ತೆ. ಅವರ ಹಬ್ಬಗಳ ಆಚರಣೆ, ಉಡುಪು, ಇದು ಎಲ್ಲ ಭಿನ್ನವಾಗಿರುತ್ತೆ. ದಕ್ಷಿಣ ಕರ್ನಾಟಕದ ಇನ್ನೂ ಸ್ವಲ್ಪ ಭಿನ್ನವಾಗಿರುತ್ತೆ, ಹೀಗಿರುತ್ತಲ್ವಾ? ಹಾಗೆ ಈ ಏನು 3 ಇದಿದೆ, ಏನಿದೆ ಪರ್ವತಗಳು ಏನಿದೆ, ಆ ಪರ್ವತೀಯ ಪ್ರದೇಶದಲ್ಲಿ ವಾಸಿಸುವ ಜನರ ಸಂಸ್ಕೃತಿಯೂ ಕೂಡ ಭಿನ್ನ ಭಿನ್ನವಾಗೇ ಇದೆ. ಈ ಕಡೆ, ಈ ಗುಡ್ಡದ ಈ ಕಡೆ ಪೋರ್ಷನ್ ನಲ್ಲಿ ಇದ್ದಂತಹ ಭಾಗದ ಜನರ ಸಂಸ್ಕೃತಿ ಭಿನ್ನ. ಅವರ ಊಟ, ವಸತಿ ಎಲ್ಲದೂ, ಅವರ ಮನೆಕಟ್ಟುಗಳು, ರೀತಿ, ಅವರ ಉಡುಗೆ ತೊಡುಗೆ, ಅವರ ಮಾತಿನಲ್ಲಿ ಸ್ವಲ್ಪ ಬದಲಾವಣೆಗಳು, ಅದು ಭಿನ್ನ. ಈ ಮತ್ತೊಂದು ಪರ್ವತದ ಆ ಕಡೆ ದಿಕ್ಕಿನಲ್ಲಿರುವವರು, ಅವರದ್ದು ಮತ್ತೂ ಸ್ವಲ್ಪ ಭಿನ್ನ. ಆ ಥರದಲ್ಲಲ್ಲಪ್ಪ. ರೀತಿ ರಿವಾಜ್, ಸಂಸ್ಕೃತಿ, ರೀತಿ ರಿವಾಜ್. ರೀತಿ ರಿವಾಜ್ ಅಂತಂದ್ರೆ ಅವರ ಏನು ಇರುವಿಕೆ, ಅವರ ಜೀವನ ಶೈಲಿ. ರೀತಿ ರಿವಾಜ್ ಅಂತಂದ್ರೆ, ಸಂಸ್ಕೃತಿ ಅಂತಂದ್ರೆ ಅವರ ಸಂಸ್ಕೃತಿ, ಅವರ ಆಚರಣೆಗಳು. ಆಮೇಲೆ ಪರ್ವ ಉತ್ಸವ. ನೋಡಿ ಇನ್ನೂ ಮಜಾ ಅಂದ್ರೆ, ಪರ್ವ ಅಂತಂದ್ರೆ ಹಬ್ಬಗಳು, ಉತ್ಸವ ಅಂತಂದ್ರೆ ಏನೋ ಒಂದು ವಿಶೇಷವಾಗಿ ಮಾಡುವಂಥದ್ದು ಉತ್ಸವ. ಪರ್ವಗಳು, ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಭಿನ್ನ ಭಿನ್ನವಾಗಿಯೇ ಇರುತ್ತೆ ಅವರದ್ದು, ಆ 3 ಪ್ರದೇಶದಲ್ಲಿರೋದು. ಲೇಕಿನ್ ಹರ್ ಕಹಿ ಪಾರಿವಾರಿಕ್ ವ್ಯವಸ್ಥಾ ಮಾತೃ ಸತ್ತಾತ್ಮಕ ಹೈ. ಲೇಕಿನ್ ಆದರೆ, ಹರ್ ಕಹಿ ಎಲ್ಲ ಕಡೆಗೂ, ಪಾರಿವಾರಿಕ್ ವ್ಯವಸ್ಥಾ. ಪಾರಿವಾರಿಕ್ ವ್ಯವಸ್ಥೆ ಅಂತಂದ್ರೆ ಪರಿವಾರದ ಏನು ವ್ಯವಸ್ಥೆ ಇದೆ, ಪರಿವಾರದಲ್ಲಿ ಹೇಗಿರ್ತಾರೆ ಅನ್ನೋದು ಏನು ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆ ಹೇಗಿದೆ? ಮಾತೃ ಸತ್ತಾತ್ಮಕ. ಮಾತಾ, ತಾಯಿ, ತಾಯಿಯೇ ಆ ಇಡೀ ಮನೆಗೂ ಯಜಮಾಂತಿ. ಇಡೀ ಮನೆಯ ಹೋಲ್ಡಿಂಗ್ ಯಾರ ಹತ್ರ ಇರುತ್ತೆ? ತಾಯಿ ಹತ್ರ ಇರುತ್ತೆ. ಮಾತೃ ಸತ್ತಾತ್ಮಕ ವ್ಯವಸ್ಥೆ. ಇಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಕಡೆಯಲ್ಲಿ ಮನೆಗೆ ಯಜಮಾನ ಅಂತಂದ್ರೆ ಗಂಡ, ಯಜಮಾನ ಗಂಡು ಅಂತ ಆಗುತ್ತೆ. ಆದ್ರೆ ಇಲ್ಲಿ ಹಾಗಿಲ್ಲ. ಆ ಪ್ರದೇಶದಲ್ಲಿ ಯಾರು? ತಾಯಿಯೇ ಮನೆಗೆ ಒಡತಿ. ಸರಿ. ಭೂಮಿ ಔರ್ ಧನ್ ಸಂಪತ್ತಿ ಸಬ್ ಮಾ ಸೆ ಬೇಟಿ ಕೋ ಮಿಲ್ತಿ ಹೇ. ಏನೇನು? ಭೂಮಿ, ಧನ, ಹಣ, ಸಂಪತ್ತಿ, ಏನು ಆಸ್ತಿ ಪಾಸ್ತಿಗಳು ಏನಿದೆ, ಇವೆಲ್ಲವೂ ಯಾರಿಗೆ? ತಾಯಿಯಿಂದ ಸೀದಾ ಮಗಳಿಗೆ ಸಿಗುತ್ತೆ. ಬೇಟಿ ಕೋ ಮಿಲ್ತಿ ಹೇ, ಮಗನಿಗೆಲ್ಲ ಫಸ್ಟ್ ಸಿಗೋದು, ಮಗಳಿಗೆ. ಇದನ್ನ ಮಾತ್ರ ಸತ್ತಾತ್ಮಕ ವ್ಯವಸ್ಥೆ ಅಂತ ಕರೀತಾರೆ. ಇಲ್ಲಿ ತಾಯಿಯೇ ಎಲ್ಲ ವ್ಯವಹಾರಗಳನ್ನು ಮಾಡ್ತಾಳೆ, ಕುಟುಂಬಕ್ಕೆ ಬೇಕಾದ ವ್ಯವಹಾರಗಳನ್ನು ಸೀದಾ ತಾಯಿಯಿಂದ ಅವಳ ಮಗಳಿಗೆ ಹೋಗುತ್ತೆ. ಅಲ್ಲಿ ನಮ್ಮನೆಗೆ ಒಂದು ಗಂಡು ಸಂತಾನ ಇಲ್ಲ ಅಂತ ತಲೆ ಬಿಸಿ ಮಾಡ್ಕೊಳ್ಳೋ ಕೆಲಸವೇ ಇಲ್ಲ ಹೆಣ್ಣು ಹುಟ್ಟಿದ್ರೆ. ಏನು? ಸೀದಾ ತಾಯಿಯಿಂದ ಮಗಳಿಗೆ ಗಂಡನ್ನ ತಂದು ಇಟ್ಕೊಳ್ಬಹುದು, ಆ ಕುಟುಂಬಕ್ಕೆ ಸೇರಿಸ್ಕೊಳ್ಬಹುದು, ಮಗನನ್ನೇ ತರಬಹುದು, ಅಥವಾ ಮಗಳನ್ನು ಕೊಟ್ಟರು ಕೂಡ ಅಷ್ಟು ಇದನ್ನು ಅವನಿಗೆ ಕೊಡ್ಬೇಕಾಗತ್ತೆ. ಆ ತರದಲ್ಲಿ ವ್ಯವಸ್ಥೆ. ಇದನ್ನ ಮಾತೃ ಸತ್ತಾತ್ಮಕ್ ಪಾರಿವಾರಿಕ್ ವ್ಯವಸ್ಥಾ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಮಾತೃ ಸತ್ತಾತ್ಮಕ್ ಪಾರಿವಾರಿಕ್ ವ್ಯವಸ್ಥಾ.
ಸ್ತ್ರೀ ಕಾ ಯಹಾ ವರ್ಚಸ್ವ ಹೇ. ಇಲ್ಲಿ ಸ್ತ್ರೀಗೆ, ಹೆಣ್ಣಿಗೆ ತುಂಬಾ ವರ್ಚಸ್ವ ಇದೆ. ವರ್ಚಸ್ವ ಅಂತಂದ್ರೆ ಒಂದು ಏನು ಹೊಳಪು, ಒಂದು ಸ್ಥಾನ, ಒಂದು ಘನತೆ ಆ ಸ್ತ್ರೀಗೆ ಇಲ್ಲಿ ಸಿಗುತ್ತೆ ಈ ರಾಜ್ಯದಲ್ಲಿ. ಯಹ ಅಹಸಾಸ್ ಅಹಸಾಸ್ ಯಹ ಅಹಸಾಸ್ ಅಹಸಾಸ್ ಅಂತಂದ್ರೆ ಅನುಭವ ಅಂತ ಅರ್ಥ. ಇದು ನನಗೆ ಅನುಭವಕ್ಕೆ ಬಂದದ್ದು ಎಲ್ಲಿ? गु गुवाहाटी से मेघालय की सीमा में घुसने के साथ ही होने लगा है लगता है. ಗುವಾಹಟಿಯಿಂದ ಅವರು ಮೇಘಾಲಯಕ್ಕೆ ಯಾವಾಗ ಎಂಟ್ರಿ ಕೊಟ್ರೋ ಅವಾಗಲೇ ಅವರಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗೋಯ್ತು. ಏನಂತ? ಇಲ್ಲಿ ಸ್ತ್ರೀಗೆ ಬಹಳಷ್ಟು ವರ್ಚಸ್ಸಿದೆ, ಘನತೆ ಇದೆ, ಅವಳಿಗೆ ಗೌರವ ಇದೆ ಅಂತ ಗೊತ್ತಾಯ್ತು. ಯಾಕೆ ಹೇಳ್ತಾ ಇದ್ದೇನೆ ನೋಡಿ. तमाम दुकानों पर, तमाम शब्द का अर्थ है तमाम, ಬಹುತೇಕ. ತಮಾಮ್ ಅಂತಂದ್ರೆ ಬಹುತೇಕ ದುಕಾನೋं पर, ಅಂಗಡಿಗಳಲ್ಲಿ ಸ್ತ್ರೀಯ ಸೌದಾ ಬೇಚ್ತಿ और बेहिचक बतियाती दिखाई देती हैं. ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಸ್ತ್ರೀಯ, ಹೆಂಗಸರು ಸೌದಾ ಬೇಚ್ತಿ. ಸೌದಾ ಬೇಚ್ತಿ ಅಂತಂದ್ರೆ ಸೌದೆ ಅಂತಂದ್ರೆ ಕಟ್ಟಿಗೆ ಅಂತ ಭಾವಿಸ್ಬೇಡಿ. ಇಲ್ಲಿ ಸೌದಾ ಬೇಚನ ಅಂತಂದ್ರೆ ವ್ಯವಹಾರ ಮಾಡ್ತಾ ಇರೋದು ಕಂಡು ಬರುತ್ತೆ ಅಂತ ಅರ್ಥ. ಕಿಸಿ ವಸ್ತು ಕೋ ದೇನಾ, उसके उसके क्या है, उस वस्तु के लिए जो जो कुछ भी धन है उसे वापस लेना. ಸೌದಾ ಬೇಚನ, ವಸ್ತುಗಳ ವ್ಯಾಪಾರ ಮಾಡೋದು, ಮಾರಾಟ ಮಾಡೋದು. ಅವರು ಬೇಹಿಚಕ್, ಹಿಚಕ್ ಶಬ್ದ का अर्थ है ಸಂಕೋಚ. ಬೇಹಿಚಕ್ ಶಬ್ದ ಇಲ್ಲಿ ನಿಸ್ಸಂಕೋಚ ಅಂತ ಆಗತ್ತೆ. ಹಿಚಕ್ ಬೇಹಿಚಕ್ ವಿರುದ್ಧಾರ್ಥಕ ಶಬ್ದಗಳು. ಬೇಹಿಚಕ್ ಏನೂ ಸಂಕೋಚವಿಲ್ಲದೆ, ಬತಿಯಾತಿ ದಿಕಾಯಿ ದೇತಿ ಹೇ. ಬತಿಯಾನ ಅಂತಂದ್ರೆ ಮಾತಾಡೋದು, ಬಾತ್ ಕರ್ನ, ಬತಿಯಾನ. ಸರಿ, ಏನೂ ಸಮಸ್ಯೆ ಇಲ್ಲದೆ ಹೆಂಗಸರು ಮಾತಾಡ್ತಾ ಇರ್ತಾರೆ. ಸಂಕೋಚ ಮಾಡ್ಕೊಳ್ಳೋದಿಲ್ಲ, ಮುಜುಗರ ಇಲ್ಲ, ಏನೂ ಇಲ್ಲ. ಅಲ್ಲಿ ವ್ಯವಸ್ಥೆಯೇ ಆಗಿದೆ. ಹೆಂಗಸರು ನಾವು ಸಾಮಾನ್ಯವಾಗಿ ಇಲ್ಲಿ ಸಂಕೋಚ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಯಾರೋ ಬಂದ್ರು, ಹೊಸಬರು ಬಂದ್ರು ಒಳಗೋಗಿ ಹೊಕ್ಕೊಂಡ್ ಕೂತ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಇಲ್ಲ, ಅವ್ರ ಜೊತೆಗೆ ವ್ಯವಹಾರ ಮಾಡೋದು ಹೆಂಗಸರೇ ಆಗಿದ್ದಾರೆ. ಶಿಲಾಂಗ್ ಮೇ ಭಿ ಉನ್ಹೇ ದುಕಾನೋं पर बैठे देखा जा सकता है. ಶಿಲಾಂಗ್ನಲ್ಲೂ ಕೂಡ, ಮೇಘಾಲಯದ ರಾಜಧಾನಿ ಶಿಲಾಂಗ್ನಲ್ಲೂ ಕೂಡ ಹೆಂಗಸರನ್ನ, ಉನ್ಹೇ ಕಿನ್ಹೇ, ಉನ್ ಮಹಿಳಾओं को, ಸ್ತ್ರೀಯೋं को ದುಕಾನೋं पर, ಅಂಗಡಿಗಳಲ್ಲಿ ಬೈಠೆ ದೇಖಾ ಜಾ ಸಕ್ತಾ ಹೇ, ಕೂತ್ಕೊಂಡಿರೋದನ್ನ ನಾವು ನೋಡಬಹುದು. ಶಾಯದ್ ಯಹ ಸ್ಥಿತಿ ಪೂರ್ವೋತ್ತರ ಕೆ ಅನ್ಯ ರಾಜ್ಯೋ ಮೇ ಭಿ ಹೇ. ಶಾಯದ್ ಬಹುತೇಕ ಈ ಪರಿಸ್ಥಿತಿ, ಹೆಂಗಸರೇ ಅಂಗಡಿಗೆ ಓನರ್, ಮನೆಗೆ ಓನರ್ ಅನ್ನುವಂತಹ ಏನು ಮಾತೃಸತ್ತಾತ್ಮಕ ವ್ಯವಸ್ಥೆ ಇದೆ, ಇದು ಸಾಮಾನ್ಯವಾಗಿ ಪೂರ್ವೋತ್ತರ, ನಮ್ಮ ದೇಶದ ಪೂರ್ವೋತ್ತರ ಭಾರತ, ಈ ಸಿಕ್ಕಿಂ, ಮಣಿಪಾಲ್, ಅಸ್ಸಾಂ, ನಾಗಾಲ್ಯಾಂಡ್, ತ್ರಿಪುರಾ, ಈ ಕಡೆ ಎಲ್ಲ ಕಡೆ ಅದೇ ಪರಿಸ್ಥಿತಿ ಇದೆ, ಅದೇ ವ್ಯವಸ್ಥೆ ಇದೆ. कुछ साल पहले, इवरिಗೊಂದು ಏನೋ ನೆನಪಾಯ್ತು ನೋಡಿ. कुछ साल पहले मणिपुर की राजधानी इंफाल में भी यही सब देखा था. ಏನೋ ನೆನಪು ಬಂತವ್ರಿಗೆ. ಮಣಿಪುರದ ರಾಜಧಾನಿಯಾದಂತಹ ಇಂಫಾಲ್ನಲ್ಲಿ ನಾನೊಂದು ಸ್ವಲ್ಪ ವರ್ಷದಿಂದ ಇದೇ ತರಹದ ಪರಿಸ್ಥಿತಿಯನ್ನು ನೋಡಿದ್ದೆ. ಈ ತಾಯಿ ಹೆಂಗಸರೇ ಇರುವಂತಹ ಅಂಗಡಿಗಳನ್ನ ನೋಡಿದ್ದೆ. ಅಲ್ಲಿ ಹೇಗಿತ್ತು ನೋಡಿ. ಸ್ತ್ರೀಯೋಂ ಕಾ ಪೂರಾ ಬಾಜಾರ್ ಹಿ ಹೇ ವಹಾ. वहां ಇಂಫಾಲ್ ಮೇ ಸ್ತ್ರೀಯೋಂ ಕಾ, ಹೆಂಗಸರ ಪೂರ ಇಡೀ ಒಂದು ಏನು ಮಾರ್ಕೆಟ್ ಏನಿದೆ, ಆ ಇಡೀ ಮಾರ್ಕೆಟು ಕೂಡ ಅವರದ್ದೇ ಮಾರ್ಕೆಟ್ ಆಗಿದೆ, ಹೆಂಗಸರದ್ದೇ ಮಾರ್ಕೆಟ್ ಅದು. ಜಿಸೆ, ಅದನ್ನು ಏನಂತ ಕರೀತಾರೆ? ಮಾಯಿತಿ ಬಾಜಾರ್ ಕಹತೆ ಹೇ. ಮಾಯಿತಿ ಬಾಜಾರ್. ಸರಿ, ನೆನ್ಪಿಟ್ಕೊಳ್ಬೇಕು ಈ ಶಬ್ದವನ್ನ. ಮಾಹಿತಿ ಬಾಜಾರ್ ಕಹತೆ ಹೇ, ಯಾನಿ ಮಾಕಾ ಬಾಜಾರ್. ಮಾಹಿತಿ ಬಾಜಾರ್ ಅಂತಂದ್ರೆ ಅರ್ಥ ಏನು? ಮಾಕಾ ಬಾಜಾರ್, ತಾಯಿಯ ಮಾರುಕಟ್ಟೆ, ತಾಯಂದಿರ ಮಾರುಕಟ್ಟೆ. ಸರಿ. दिन भर सामान की बिक्री कर शाम को अपने अपने घर लौटती है. दिन भर, ಬೆಳಗ್ಗೆ ಇಡೀ ತಾವು ಏನೇನು ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ರೋ ಅದನ್ನೆಲ್ಲವನ್ನು ಬಿಕ್ರಿ ಕರ್, ಮಾರಾಟ ಮಾಡಿ ಸಂಜೆ ಮನೆಗೆ ಬರ್ತಾರೆ ಆ ಹೆಂಗಸರೆಲ್ಲರೂ. ಕಿಸಿ ಪ್ರಕಾರ ಕಾ ವರ್ಗ ಭೇದ ನಹಿ, ಯಾವುದೇ ಪ್ರಕಾರದ ವರ್ಗ ಭೇದ ಇಲ್ಲ. ನೀನ್ ಆ ಜಾತಿ ಈ ಜಾತಿ ಏನೂ ಇಲ್ಲ. ಯಾನಿ, ಮತ್ತು ಜೊತೆಗೆ ಅಮೀರ್ ಘರೋಂ ಕಿ ಸ್ತ್ರೀಯಾ ಭಿ
इस ಮಾಹಿತಿ ಬಾಜಾರ್ में मिल जाएंगी. ಶ್ರೀಮಂತ ಮನೆತನದ ಹೆಂಗಸರು ಕೂಡ ಈ ಮಾಹಿತಿ ಬಾಜಾರ್ನಲ್ಲಿ ಸಿಗ್ತಾರೆ. ಬಡವರು ಶ್ರೀಮಂತರು ಅನ್ನುವಂತಹ ವರ್ಗಭೇದ ಇಲ್ಲ. और गरीब घरों की स्त्रियां भी, ಜೊತೆಗೆ ಅತ್ಯಂತ ಬಡ ಸ್ತ್ರೀಯರು ಕೂಡ ಈ ಮಾರ್ಕೆಟ್ ಅಲ್ಲಿ ಸಿಗ್ತಾರೆ. ಎಲ್ಲ ತರದ ಜನ ಹೆಂಗಸರು ಅಲ್ಲಿರ್ತಾರೆ. तभी एक मोड़ निकलने पर चेरापुंजी का छोटा सा बाजार दिखाई पड़ता है. तभी ಅಷ್ಟೇ ಹೊತ್ತಿಗೆ ಅವರು ಮೋಡ್ ಅಂತಂದ್ರೆ ತಿರುಗುವಂತಹ ಜಾಗ, ಅಲ್ಲಿ ಬಂದವರಿಗೆ ಹೋಗ್ತಾ ಇದ್ದಾರೆ ಜೀಪ್ನಲ್ಲಿ, ಒಂದು ಚಿರಾಪುಂಜಿ ಒಂದು ಸಣ್ಣ ಪಟ್ಟಣ ಕಾಣಿಸ್ತು. ಅಲ್ಲಿ ಏನು ಹೇಗಿದೆ, ಅವ್ರು ಉಸ್ ಬಾಜಾರ್ ಮೇ ಬಿ ದುಕಾನೋ ಪರ್ ಬೈಠಿ ಹೇ ಮಹಿಳಾಯಿ, ಅಲ್ಲೂ ಕೂಡ ಹೆಂಗಸರೇ ಅಂಗಡಿಯಲ್ಲಿ ಕೂತ್ಕೊಂಡಿರೋದು ಕಂಡು ಬಂತು. ಚಾಹೆ ದುಕಾನ್ ಫಲ್ ಸಬ್ಜಿಯೋಂ ಕಾ ಹಿ ಹೋ ಯಾ ಚಾಯ್ ಕಿ, ಅಂಗಡಿ ಯಾವ್ದ್ರದ್ದು ಬೇಕಾದ್ರೆ ಇರ್ಲಿ, ಫಲ್ ಸಬ್ಜಿ ಹಣ್ಣು ತರಕಾರಿಯ ಅಂಗಡಿ ಬೇಕಾದ್ರೆ ಆಗಿರ್ಬೋದು, ಅಥವಾ ಕೇವಲ ಚಾದ ಅಂಗಡಿ ಇರ್ಬೋದು, ಟೀ ಸ್ಟಾಲ್ ಇರ್ಬೋದು, ಎಲ್ಲ ಕಡೆ ಹೆಂಗಸರೇ ಇರ್ತಾರೆ. ಹಾಗಾಗಿ ಇದು ವಿಶೇಷ. ಹಮ್ ಆಗೆ ಬಡ್ ಜಾತೆ ಹೇ, ನಾವು ಮುಂದೆ ಸಾಗ್ತೇವೆ. ಓಕೆ, ಒಂದು ಮೀಟ್ ಮುಗಿಯುತ್ತೆ, ಇನ್ನೊಂದು ಮೀಟ್ ಎಂಟ್ರಿ ಕೊಡಿ, ಸ್ವಲ್ಪ ಹೊತ್ತು ಮುಗಿಸ್ಬಿಡೋಣ. ಸೇಮ್ ಲಿಂಕಿಗೆ ಎಂಟ್ರಿ ಬನ್ನಿ.